ನಮಸ್ಕಾರ ಸ್ನೇಹಿತರೆ, ಯುನಿಕ್ ಇನ್ಫಾರ್ಮೇಶನ್ ಕನ್ನಡಿಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಭಗತ್ ಸಿಂಗ್, ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ, ಅವ್ರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಭಗತ್ ಸಿಂಗ್ ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಕ್ರಾಂತಿಕಾರಿಗಳಲ್ಲಿ ಒಬ್ಬರಾಗಿದ್ದರು. ಅವರು ಸೆಪ್ಟೆಂಬರ್ 28, 1907ರಂದು ಇಂದಿನ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಫೈಸಲಾಬಾದ್ ಜಿಲ್ಲೆಯ ಬಂಗಾ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಕಿಶನ್ ಸಿಂಗ್, ತಾಯಿ ವಿದ್ಯಾವತಿ. ಭಗತ್ ಸಿಂಗ್ ಅವರ ಕುಟುಂಬ ರಾಜಕೀಯವಾಗಿ ಸಕ್ರಿಯವಾಗಿತ್ತು. ಅವರು ಬಾಲ್ಯದಲ್ಲಿ ಆರ್ಯ ಸಮಾಜ ಸಂಸ್ಥೆಯಾದ ದಯಾನಂದ್ ಆಂಗ್ಲೋ ವೇದಿಕ್ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದರು. 1919ರಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸ್ಥಳಕ್ಕೆ ಭಗತ್ ಸಿಂಗ್ ತಮ್ಮ 12ನೇ ವಯಸ್ಸಿನಲ್ಲಿ ಭೇಟಿ ನೀಡಿದರು. ಈ ಘಟನೆ ಅವರಲ್ಲಿ ಕ್ರಾಂತಿಕಾರಿ ಮನೋಭಾವವನ್ನು ಹುಟ್ಟಿಸಿತು. ಭಗತ್ ಸಿಂಗ್ಗೆ ಅವರ ಧೈರ್ಯ, ತ್ಯಾಗ ಮತ್ತು ದೇಶಭಕ್ತಿಯು ಇಂದಿಗೂ ಭಾರತೀಯ ಯುವ ಜನತೆಗೆ ಪ್ರೇರಣೆಯಾಗಿದೆ. ಇಂದಿನ ಯುವಕರಿಗೆ ಭಗತ್ ಸಿಂಗ್ ಅವರ ಏನು ಸಂದೇಶ ಕೊಡ್ತಾರೆ ಅಂದ್ರೆ, ಬುದ್ಧಿವಂತಿಕೆ ಹಾಗೂ ಧೈರ್ಯದ ಸಮನ್ವಯವು ಭಗತ್ ಸಿಂಗ್ ನಂಬಿದಂತೆ ನಿಜವಾದ ಕ್ರಾಂತಿ ಭೌತಿಕ ಬದಲಾವಣೆಯಲ್ಲಿ ಮಾತ್ರವಲ್ಲ, ಭೌತಿಕ ಬದಲಾವಣೆಯಲ್ಲಿಯೂ ಇರಬೇಕು. ಚಿಂತನ ಮತ್ತು ಪ್ರಶ್ನೆ ಮಾಡುವ ಮಹತ್ವ. ಅವರು ಹೇಳಿದಂತೆ ಭಯವಿಲ್ಲದೆ ಪ್ರಶ್ನೆ ಮಾಡುವುದು ಹೋರಾಟದ ಪ್ರಾರಂಭ. ದೇಶ ಪ್ರೇಮ ಎಂದರೆ ಕೇವಲ ಧ್ವಜ ಹಾರಿಸುವುದು ಅಲ್ಲ, ಆದರೆ ಸಮಾಜದಲ್ಲಿ ನ್ಯಾಯದ ಪರ ಹೋರಾಟ ಮಾಡುವುದು. ಭಗತ್ ಸಿಂಗ್ ಅವರು ಜೈಲಿನಲ್ಲಿ ಹೋಗಿದ್ದ ನಂತರವೂ ತಮ್ಮ ಹೋರಾಟವನ್ನು ಮುಂದುವರೆಸಿದರು. ಅವರು ಅನ್ಯಾಯಗಳ ವಿರುದ್ಧ ಎದ್ದುಕೊಂಡು ಉಪವಾಸ ಸತ್ಯಾಗ್ರಹ ನಡೆಸಿದರು. ಕೈದಿಗಳಿಗೆ ಸಮಾನ ಹಕ್ಕುಗಳ ಹೋರಾಟವನ್ನು ಮಾಡಿದರು. ಭಾರತೀಯ ರೆವಲ್ಯೂಷನರೀಸ್ ಕ್ರಾಂತಿಕಾರಿಗಳು ಬ್ರಿಟಿಷ್ ಕೈದಿಗಳಿಗಿಂತ ಕಡಿಮೆ ಸೌಲಭ್ಯಗಳನ್ನು ಪಡೆದಿದ್ದರೆಂಬ ಕಾರಣದಿಂದ ಭಗತ್ ಸಿಂಗ್ ಹಾಗೂ ಇತರರು ಹೋರಾಟಕ್ಕಿಳಿಯುತ್ತಾರೆ. ಉತ್ತಮ ಆಹಾರ, ಪಠ್ಯ ಪುಸ್ತಕ ಮತ್ತು ಪತ್ರಿಕೆಗಳ ಪ್ರವೇಶ, ಕೈದಿಗಳಿಗೆ ಮಾನವೀಯವಾಗಿ ವರ್ತನೆ, ಈ ಹಕ್ಕುಗಳಿಗಾಗಿ ಹೋರಾಟ ಮಾಡಿದರು. ಅವರು 63 ದಿನಗಳ ಕಾಲ ಉಪವಾಸ ನಡೆಸಿದರು. ಇದು ಅತ್ಯಂತ ಧೈರ್ಯವಂತ ಉಪಕ್ರಮಗಳಲ್ಲಿ ಒಂದಾಗಿದೆ. ಭಗತ್ ಸಿಂಗ್ ಅವರ ಕೊನೆಯ ಕ್ಷಣಗಳು ಯಾವ ರೀತಿ ಇತ್ತು ಅಂದ್ರೆ, ಮಾರ್ಚ್ 23, 1931 ದಿನದಂದು ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರುಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು. ಗಲ್ಲು ಶಿಕ್ಷೆ ಮುಂಚೆ ಭಗತ್ ಸಿಂಗ್ ತೀವ್ರವಾಗಿ ಪುಸ್ತಕಗಳನ್ನು ಓದುತ್ತಿದ್ದರು. ಕೊನೆಯ ದಿನವೂ ಅವರು ಲೆನಿನ್ ಬಗ್ಗೆ ಓದುತ್ತಿದ್ದರು. ಕೊನೆಯದಾಗಿ ಅವರು ಎಂದಿನಂತೆ ಮಾತನಾಡಿದರು, ಇನ್ಕಿಲಾಬಾದ್ ಜಿಂದಾಬಾದ್, ಕ್ರಾಂತಿ ಚಿರಾಯುವಾಗಲಿ. ಅವರು ಹಾಸ್ಯವನ್ನು ತ್ಯಜಿಸಲಿಲ್ಲ. ಸೆರೆಮನೆಯ ಅಧಿಕಾರಿಗಳಿಗೆ ನಾವು ತಕ್ಷಣ ಗಲ್ಲಿಗೇರಲು ಸಿದ್ಧವಾಗಿದ್ದೇವೆ ಎಂದು ಹೇಳಿದರು. ಇನ್ನು ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ ಅನ್ನೋದು ಪ್ರೆಸ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವರು ಕೂಡ ಈ ವಿಡಿಯೋ ಅನುಭವವಾಗಲಿ. ಧನ್ಯವಾದಗಳು ಸ್ನೇಹಿತರೆ.